ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸದಂತೆ ಪ್ರತಿಭಟನೆ. ಹೌದು, ಕಾವೇರಿ ನದಿ ನೀರಿನ ವಿಷಯದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಿ ರಾಜ್ಯದ ಅಗತ್ಯಗಳನ್ನು ಪೂರೈಸುವವರೆಗೆ ತಮಿಳುನಾಡಿಗೆ ನೀರು ಹರಿಸದಂತೆ ಸೂಕ್ತ ಕಾನೂನುಬದ್ಧ ಕ್ರಮ ಕೈಗೊಳ್ಳುವ ಕುರಿತು ರಾಮದುರ್ಗದ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಮುಖಾಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಶ್ರೇಯಸ್ ವಾಲಿ, ಗೌರವ ಅಧ್ಯಕ್ಷರುಗಳಾದ ಮೊಹಮ್ಮದ್ ಶಫಿ ಬೆನ್ನಿ, ಸಚಿನ್ ಯಾದ್ವಾಡ್, ಉಪಾಧ್ಯಕ್ಷ ಅಪ್ಪಣ್ಣ ಬಾಡ್ಗಾರ್, ಕಾರ್ಯದರ್ಶಿ ವಿಘ್ನೇಶ್ ಹೆಬ್ಬಾರ್, ಪ್ರಧಾನ ಕಾರ್ಯದರ್ಶಿ ತಾಜುದ್ದೀನ್ ಹುದ್ದಾರ್, ಕಾರ್ಯದರ್ಶಿ ವೀರೇಶ್ ಬಳಿಗೇರ್, ಪದಾಧಿಕಾರಿಗಳಾದ ಅಪ್ಪು ಶಿರಣ್ಣವರ್, ರಮೇಶ್ ರಾಯಬಾಗ್, ಮಂಜುನಾಥ್ ಬೆಲ್ಲದ್, ಶ್ರೀಕಾಂತ್ ಮಾಚಕ್ನೂರ್, ಜಾವೇದ್ ಯಾದ್ವಾಡ್, ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ಎಲ್ಲಾ ಕಾರ್ಯಕರ್ತರು ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಕಾರಣ ಏನಪ್ಪಾ ಅಂತಂದ್ರೆ, ಅದು ಕರ್ನಾಟಕ ಸರ್ಕಾರಕ್ಕೆ ಆದೇಶವನ್ನ ಮಾಡಿದ್ವಿ, ತಮಿಳುನಾಡು ರಾಜ್ಯಕ್ಕೆ ನೀರು ಬಿಡಬೇಕು ಅಂತ ಹೇಳಿ. ಈಗಿನ ವಸ್ತುಸ್ಥಿತಿ, KRS ಡ್ಯಾಮ್ನಲ್ಲಿ 44 TMC ನೀರು ಮಾತ್ರ ಸಂಗ್ರಹ ಇದೆ. ಆ ನೀರು ಮೈಸೂರಾಗ್ಲಿ, ಮಂಡ್ಯ ಆಗ್ಲಿ, ಚನ್ನಪಟ್ಟಣ, ಮದ್ದೂರು, ಬೆಂಗಳೂರಿಗೆ ಕುಡಿಯಕ್ಕೆ ನೀರು ಸಾಲೋದಿಲ್ಲ. ರೈತರ ಬೆಳೆಗಳಿಗೆ ಕೂಡ ನೀರದು ಸಾಲಂಗಿಲ್ಲ ಕರ್ನಾಟಕದಲ್ಲಿ. ಅದರ ಸಲುವಾಗಿ ಆ ನೀರನ್ನ ಬಿಡಬಾರದು ಅಂತ ತಿಳ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂತ ಪ್ರವೀಣ್ ಶೆಟ್ಟಿ ಅವರು ಕೂಡ ನಿನ್ನೆ ಬೆಂಗಳೂರಲ್ಲಿ ಮೊನ್ನೆ ಜೋರಾಗಿ ಪ್ರತಿಭಟನೆ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ನಾವು ಕೂಡ ನಮ್ಮ ರಾಮದುರ್ಗ ತಾಲೂಕದಿಂದ ಈ ಪ್ರತಿಭಟನೆಯನ್ನ ಮಾಡುತ್ತಾ, ಯಾವುದೇ ಕಾರಣಕ್ಕೆ ಕಾವೇರಿ ನದಿ ನೀರನ್ನ ಇವತ್ತಿನ ವಸ್ತುಸ್ಥಿತಿ ಒಳಗ ಕರ್ನಾಟಕ ರಾಜ್ಯ ಸರ್ಕಾರ ಆ ನೀರನ್ನ ಬಿಡಬಾರ್ದು ಅಂತ ತಿಳ್ಕೊಂಡು ಈ ಪ್ರತಿಭಟನೆ ಮೂಲಕ ಅವರನ್ನ ಸರ್ಕಾರದಿಂದ ಎಚ್ಚರಗೊಳಿಸ್ತಾ ಇದ್ದೀವಿ. ಒಂದು ವೇಳೆ ನೀವು ಏನಾದ್ರು ನೀರು ಬಿಟ್ಟಿದ್ದ ಕರೆ ಆಯ್ತು ಅಂತಂದ್ರೆ ಈ ಪ್ರತಿಭಟನೆ ಉಗ್ರವಾಗಿ ತಗೊಳ್ತೈತೆ ಅಂತ ಹೇಳಕ್ಕೆ ನಾನು ತಮ್ಮ ಮುಖಾಂತರ ಹೇಳ್ತೀನಿ. ಅದೇ ರೀತಿ ಇವತ್ತು ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಂದ ತಮ್ಮೆಲ್ಲರೂ ಧನ್ಯವಾದ ಹೇಳಿ ನಾನು ಯಾರ ಮಾತನ್ನ ಮುಗಿಸ್ತೇನೆ.